ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು TT 2025ರ ಅಂಗವಾಗಿ ನಾವು ಈಗ 10ನೇ ತರಗತಿಯಲ್ಲಿ ಬರುವಂಥ ಬಹುಪದೋಕ್ತಿಗಳ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಅದಕ್ಕೆ ಸಂಬಂಧಿಸಿದಾಗೆ 2-3 ವಿಡಿಯೋಗಳನ್ನು ಸೆಂಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಚಾನಲ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ಮುಂದುವರೆದು ಬಹುಪದೋಕ್ತಿಗಳಲ್ಲಿ ಇನ್ನೊಂದು ಎಲ್ಲರೂ ನೆಗ್ಲೆಕ್ಟ್ ಮಾಡುವಂತಹ ಮತ್ತು ತುಂಬಾ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ಅದು ಏನಪ್ಪ ಅಂದರೆ ಘನ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಬಗ್ಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ರಿ. ಈಗ ಘನ ಬಹುಪದೋಕ್ತಿ, ಘನ ಬಹುಪದೋಕ್ತಿ, ಘನ ಬಹುಪದೋಕ್ತಿಗೆ ಸಂಬಂಧಿಸಿದ ಹಾಗೆ ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಡೀಟೇಲ್ ಆಗಿ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಘನ ಬಹುಪದೋಕ್ತಿ ಅಂತಂದಾಗ ಇದರಲ್ಲಿ ಬರುವಂಥ ಪ್ರಶ್ನೆಗಳು ಯಾವ ರೀತಿಯಾಗಿರ್ತವೆ? ವರ್ಗ ಬಹುಪದೋಕ್ತಿ ಅಂದರೆ ಯಾವ ರೀತಿ ಆಗಿ ಇರ್ತದೆ? ವರ್ಗ ಬಹುಪದೋಕ್ತಿ ಅಂದಾಗ ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಘನ ಬಹುಪದೋಕ್ತಿಗೆ ಹೋಗೋಣ. ವರ್ಗ ಬಹುಪದೋಕ್ತಿ ಅಂತಂದರೆ ವರ್ಗ ಅಂದರೆ 2, ವರ್ಗ ಬಹುಪದೋಕ್ತಿ ಅದರ ಆದರ್ಶ ರೂಪ ಯಾವ ರೀತಿಯಾಗಿರುತ್ತೆ? ax² + bx + c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೂಡ ಕರಿತೀವಿ, ಅಥವಾ ವರ್ಗ ಬಹುಪದೋಕ್ತಿ ಈ ಒಂದು ಫಾರ್ಮೆಟಲ್ಲಿ ಇರುತ್ತೆ. ಸೊ ಇದರ ಶೂನ್ಯತೆಗಳು ಯಾವ ರೀತಿಯಾಗಿರ್ತಾವಪ್ಪ ಅಂದರೆ x = p ಆಫ್ x = 1 ಆದರೂ ತೊಗೊಳ್ಳಿ ಅಥವಾ 0 ಆದರೂ ತೊಗೊಳ್ಳಿ, -1 2 ಯಾವುದಾದ್ರೂ ಒಂದು ನಂಬರನ್ನು ತೆಗೆದುಕೊಂಡಾಗ ಈ ಹೋಲ್ ಟರ್ಮ್ 0 ಆದರೆ ಇದರ ಶೂನ್ಯತೆಯಾಗಿರುತ್ತೆ. ಹಾಗಾದರೆ ಈ ಒಂದು ವರ್ಗ ಬಹುಪದೋಕ್ತಿಗೆ ಏನಿದೆ ಅಂತಂದರೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಇದರ ಈ ಒಂದು ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳಿಗೆ ಸಂಬಂಧಿಸಿದ ಹಾಗೆ ಈ ವರ್ಗ ಬಹುಪದೋಕ್ತಿಯಲ್ಲಿ ಬರುವಂಥ 2 ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ - b/a, ಶೂನ್ಯತೆಗಳ ಗುಣಲಬ್ಧ = c/a ಅನ್ನುವಂಥ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. -b/a ಮತ್ತು c/a. ಇಲ್ಲಿ -b ಅಂತಂದ್ರೆ ಏನು? ಎಕ್ಸ್ನ ಸಹಗುಣಕ /x² ಸಹಗುಣಕ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಆದಾಗ c ಅಂದರೆ ಸ್ಥಿರಾಂಕ, a ಅಂದರೆ x² ಸಹಗುಣಕ. ಇದು ಶೂನ್ಯತೆಗಳನ್ನು ಕಂಡುಹಿಡಿಯೋದು. ಅಂದರೆ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ನಾವು ಶೂನ್ಯತೆಯನ್ನು ಕಂಡುಹಿಡಿಬೋದು, ಅಥವಾ ಶೂನ್ಯತೆಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯೋದು ಎನ್ನುವುದನ್ನು ಡೀಟೇಲಾಗಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಶೂನ್ಯತೆಗಳು ಘನ ಬಹುಪದೋಕ್ತಿಯಲ್ಲಿ ಯಾವ ರೀತಿಯಾಗಿ ಆದರ್ಶ ರೂಪ ಇರುತ್ತೆ, ಯಾವ ರೀತಿಯಾಗಿ ನಾವು ಶೂನ್ಯತೆಗಳನ್ನು ತಗೋಬೇಕು, ಯಾವ ರೀತಿಯಾಗಿ ರೂಟ್ಸ್ಗಳನ್ನು ತಗೋಬೇಕು, ಅದರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಮೊದಲ ಬಾರಿಗೆ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಂಬಂಧಿಸಿದ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಘನ ಬಹುಪದೋಕ್ತಿ ಬಗ್ಗೆ ತಿಳ್ಕೊತಾ ಹೋಗೋಣ. ಈಗ ಘನ ಬಹುಪದೋಕ್ತಿ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡೋದೇ ಆದರೆ ಈ ಒಂದು ಘನ ಬಹುಪದೋಕ್ತಿಯ ಜನರಲ್ ಫಾರ್ಮುಲಾ ಯಾವ ರೀತಿಯಾಗಿರುತ್ತೆ, ಸಾಮಾನ್ಯ ರೂಪ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ ಘನ ಅಂದರೆ 3, x³ ಆಗಿರಬೇಕು. ಹಾಗಾಗಿ ಘನ a⁴ x³ + bx² + cx + d = 0. ಇದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಆಗಿರುತ್ತೆ. ಈ ಒಂದು ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಈ ರೀತಿಯಾಗಿದ್ದರೆ ಇದರ ಡಿಗ್ರಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದು 3 ಆಗಿರುತ್ತೆ. ಯಾಕಂದರೆ ಇಲ್ಲಿ x⁴ ಯಾವುದು ದೊಡ್ಡದಾಗಿದೆ ಅಷ್ಟು ಡಿಗ್ರಿಗಳು ಇರುತ್ತೆ. ಹಾಗಾಗಿ x³ ಬಂದಾಗ ಘನ ಬಹುಪದೋಕ್ತಿಗೆ 3 ಡಿಗ್ರಿಗಳನ್ನು ಹೊಂದಿರುತ್ತೆ. ಈ ಒಂದು ಘನ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತೆ? ವರ್ಗ ಬಹುಪದೋಕ್ತಿಯಾಗಿದ್ದರೆ 2 ಶೂನ್ಯತೆಗಳನ್ನು ಹೊಂದಿರುತ್ತೆ. ಘನ ಬಹುಪದೋಕ್ತಿಗಳಿದ್ದರೆ 3 ಶೂನ್ಯತೆಗಳನ್ನು ಹೊಂದಿರುತ್ತೆ. ಅಥವಾ ವರ್ಗ ಬಹುಪದೋಕ್ತಿಯು 2 ಅಪವರ್ತನಗಳ ಹೊಂದಿದರೆ ಘನ ಬಹುಪದೋಕ್ತಿಯು
ಮೂರು ಅಪವರ್ತನಗಳನ್ನು ಹೊಂದಿರುತ್ತೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ಈ ಒಂದು ಘನ ಬಹುಪದೋಕ್ತಿಯಲ್ಲಿ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮ ಇವು ಘನ ಬಹುಪದೋಕ್ತಿಯ 3 ಶೂನ್ಯತೆಗಳು. ಅಲ್ಫಾ ಪ್ಲಸ್ ಬೀಟಾ ಗ್ಯಾಮ ವರ್ಗ ಬಹುಪದೋಕ್ತಿಯಲ್ಲಿ ಅಲ್ಫಾ ಬೀಟಾವನ್ನು ನೋಡಿದ್ವಿ. ಈಗ ಘನ ಬಹುಪದೋಕ್ತಿ ಅಂದರೆ 3 ಅಪವರ್ತನಗಳನ್ನು ಹೊಂದಿರುತ್ತೆ. ಹಾಗಾಗಿ 3 ಶೂನ್ಯತೆಗಳನ್ನು ಕೂಡ ಹೊಂದಿರುತ್ತೆ. ಹಾಗಾಗಿ ಅವುಗಳನ್ನು ನಾವು ಶೂನ್ಯತೆಗಳು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಅಲ್ಫಾ ಬೀಟಾ ಗ್ಯಾಮ ಅಂತ ಕರಿಬೋದು. ಹಾಗಾದರೆ ಈ ಒಂದು ಘನ ಬಹುಪದೋಕ್ತಿ ಈ ಒಂದು ಶೂನ್ಯತೆಗಳ ನಡುವಿನ ರಿಲೇಷನ್ ಏನಿದೆ, ಅದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಏನಿದ್ದಾವೆ, ಇದು ಬಂದರೆ ಮಾತ್ರ ನಿಮಗೆ ಘನ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ಈಗ ನಾನು ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಎರಡರ ಜೊತೆಗೂ ಕಂಪ್ಯಾರಿಸನ್ ಮಾಡ್ತಾ ಹೇಳ್ತಾ ಹೋಗ್ತೀನಿ, ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಘನ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಬೈ ಎ ಅಂತಂದರೆ ಏನು? ಮೈನಸ್ ಬಿ ಅಂದರೆ ಮೈನಸ್ ಆಲ್ರೆಡಿ ಇದು ಫಾರ್ಮುಲಾದಲ್ಲಿ ಇರುತ್ತೆ, ಹಾಗಾಗಿ ಮೈನಸ್ ಬಿ ಬೈ ಎ. ಈಗ ನೋಡಿ, ಎ ಅಂದರೆ ಎಷ್ಟಿದೆ ಇಲ್ಲಿ? ಎ ಇದೆ, ಅಂದರೆ ಇದು ಜನರಲ್ ಫಾರ್ಮುಲಾ ಇದೆ. ಈ ಎ ಬಿ ಸಿ ಬದಲಾಗಿ ಯಾವುದಾದ್ರೂ ನಂಬರ್ಸ್ ಇರ್ಬೋದು. ಓಕೆ, ಈಗ ಎ ಅಂದರೆ ಯಾವುದು? ಎಕ್ಸ್ ಕ್ಯೂಬ್ನ. ಬಿ ಅಂದರೆ ಇದು ಎಕ್ಸ್ ಸ್ಕ್ವೇರ್ದ ಸಹಗುಣಕ, ಎಕ್ಸ್ ಸ್ಕ್ವೇರ್ದ ಸಹಗುಣಕ ಆರ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯೆಂಟ್ ಅಂತ ಕೂಡ ಕರಿಬೋದು. ಎ ಅಂದರೆ ಏನು? ಎಕ್ಸ್ ಕ್ಯೂಬ್ದ ಸಹಗುಣಕ, ಎಕ್ಸ್ ಕ್ಯೂಬ್ದ ಸಹಗುಣಕ ಆಗಿರುತ್ತೆ. ಮುಂದೆ ಇದು ಘನ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂದಾಗ ಯಾವ ರೀತಿಯಾಗಿ ನಾವು ಇದನ್ನು ಬರೀತಾ ಇದ್ದಪ್ಪ ಅಂತ ನೋಡಿದಾಗ, ವರ್ಗ ಬಹುಪದೋಕ್ತಿ ಅಂದರೆ ಎ ಎಕ್ಸ್ ಸ್ಕ್ವೇರ್ ಜನರಲ್ ಫಾರ್ಮುಲಾ, ಇದು ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ಸ್ ಟು 0 ಅಂತ ತಗೋತಿದ್ವಿ. ಈಗ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ, ಎರಡು ಕಡೆಗೂ ಸೇಮ್ ಇದೆ. ನೆಕ್ಸ್ಟು ಈ ಒಂದು ಘನ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಗುಣಲಬ್ಧ ಜೊತೆಗೆ ಪ್ಲಸ್ ಅಂತಂದಾಗ ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗ್ಯಾಮ ಪ್ಲಸ್ ಗ್ಯಾಮ ಇಂಟು ಅಲ್ಫಾ ಈಸ್ ಈಕ್ವಲ್ ಟು ಮೈನಸ್ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸಿ ಅಂದರೆ ಏನು? ಎಕ್ಸ್ದ ಸಹಗುಣಕ, ಎಕ್ಸ್ದ ಸಹಗುಣಕ. ಎ ಅಂದ್ರೇನು? ಅಗೇನ್ ಎಕ್ಸ್ ಕ್ಯೂಬರ್ ಸಹಗುಣಕ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಇಲ್ಲಿ ನೋಡೋಣ, ವರ್ಗ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಇರುತ್ತೆ. ಇಲ್ಲಿ 2 ಶೂನ್ಯತೆಗಳಿರ್ತವೆ, 2 ಪರಿಹಾರಗಳಿರ್ತವೆ, 2 ಅಪವರ್ತನಗಳಿರ್ತವೆ. ಹಾಗಾಗಿ ಈ ರೀತಿಯಾಗಿ ಶೂನ್ಯತೆ ಮತ್ತು ಈ ಒಂದು ವರ್ಗ ಬಹುಪದೋಕ್ತಿಯ ನಡುವಿನ ಸಂಬಂಧ ಇರುತ್ತೆ. ಇದಕ್ಕೆ ಮುಂದುವರೆದು ಇನ್ನೂ ಏನಿದೆಯಪ್ಪ ಅಂದರೆ ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಂಟು ಗ್ಯಾಮ ಈಸ್ ಈಕ್ವಲ್ ಟು ಮೈನಸ್ ಡಿ ಡಿವೈಡೆಡ್ ಬೈ ಎ. ಮೈನಸ್ ಆಲ್ರೆಡಿ ಸೂತ್ರದಲ್ಲಿ ಇರುತ್ತೆ. ಡಿ ಅಂದ್ರೇನು? ಇದು ಸ್ಥಿರಾಂಕ. ವರ್ಗ ಬಹುಪದೋಕ್ತಿಯಲ್ಲಿ ಸಿ ಸ್ಥಿರಾಂಕ ಇರ್ತದೆ, ಎಕ್ಸ್ ಕ್ಯೂಬ್ ಘನ ಬಹುಪದೋಕ್ತಿಯಲ್ಲಿ ಡಿ ಸ್ಥಿರಾಂಕ ಇರ್ತದೆ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ದ ಸಹಗುಣಕ. ಇಷ್ಟು ಸೂತ್ರ ನಿಮ್ಗೆ ಏನಿರಬೇಕು? ಗೊತ್ತಿರಬೇಕು. ಬೇಸಿಕ್ಕಾಗಿ ಇಷ್ಟು ಗೊತ್ತಿದ್ದರೆ ಇದಕ್ಕೆ ಸಂಬಂಧಿಸಿದಾಗೆ ಶೂನ್ಯತೆಗಳ ಒಂದು ರಿಲೇಷನ್ ಯಾವ ರೀತಿಯಾಗಿರುತ್ತೆ ಅಂತ ನಾವು ಡೀಟೇಲಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇದಕ್ಕೆ ಸಂಬಂಧಿಸಿದಾಗೆ ಒಂದು ಉದಾಹರಣೆ ಕೂಡ ಇದೆ. ಈ ಒಂದು ಉದಾಹರಣೆಯನ್ನು ನೋಡ್ಕೊಳ್ಳಿ, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. 3 - 1 - 1/3 ಯು ಪಿ ಆಫ್ ಎಕ್ಸ್ 3x³ - 5x² - 11x - 3 ಎಂಬ ಘನ ಬಹುಪದೋಕ್ತಿ ಶೂನ್ಯತೆಗಳಾಗಿವೆ ಪರೀಕ್ಷಿಸಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ. ಈ ರೀತಿಯಾಗಿ ಡೀಟೇಲಾಗಿ ನಾವು GPST ಎಕ್ಸಾಮಲ್ಲಿ ಸೊಲ್ಯೂಷನನ್ನು ನೋಡ್ಕೋಬೋದು. ಸೊ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ನಾವು ಮೊದಲನೇದಾಗಿ ನೋಡ್ಕೊತಾ ಹೋಗಿ ಡಿಸ್ಕಸ್ ಮಾಡೋದಾದರೆ, ಮೊದಲನೇದಾಗಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳನ್ನು ಕೊಟ್ಟಾಗ ಒಂದು ಘನ ಬಹುಪದೋಕ್ತಿಯನ್ನು ಕೊಟ್ಟಾಗ
ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತ ನೋಡಿದಾಗ ಈಗ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ 3 -1 -1/3. ಈಗ ಶೂನ್ಯತೆಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಶೂನ್ಯತೆಗಳನ್ನು ಕೊಡದೆ ಹೋದರೆ ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂತ ಮೊದಲಿಗೆ ನೋಡೋಣ. ಈಗ ಒಂದು ಕೊಟ್ಟಿರುವಂಥ ವರ್ಗ ಘನ ಬಹುಪದೋಕ್ತಿ ಯಾವ ರೀತಿಯಾಗಿದೆ? 3x³ 5x² -11x -3 ಅಂತ ಇದೆ. ಇದರ ಒಂದು ಅಪವರ್ತನಗಳನ್ನು ಮೊದಲಿಗೆ ನಾವು ಕಂಡುಹಿಡ್ಕೋಬೇಕು. ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು? ಮೊದಲನೇದಾಗಿ ನಾನು x = -1 or x = 0, x = 1, x = 2, x = -2 ಈ ರೀತಿಯಾಗಿ ಬೇರೆ ಬೇರೆ ನಂಬರ್ಸನ್ನು ಈ ಒಂದು ಎಕ್ಸ್ ಟರ್ಮಲ್ಲಿ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಅಪ್ಲೈ ಮಾಡಿದಾಗ ಈ ಒಂದು ಘನ ಬಹುಪದೋಕ್ತಿ = 0 ಬಂದರೆ ಅದು ಒಂದು ಅಪವರ್ತನ ಆಗಿರುತ್ತೆ. ಸೊ ನನಗೆ ಮೊದಲಿಗೆ -1 ಅಪ್ಲೈ ಮಾಡ್ತೀನಿ. 3 × -1 whole cube -5 × -1² -11 -1 -3 ಅಂತ ಅಪ್ಲೈ ಮಾಡ್ಕೊತ ಹೋಗಬೇಕು. ಇವಾಗ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕು. ನೋಡಿ, -1 × -1 +1 ಆಗುತ್ತೆ. +1 × -1 -3 ಮೈನಸ್ ಇಲ್ಲಿ ಮೈನಸ್ ಇದೆ, ಸ್ಕ್ವೇರ್ ಇದೆ, ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ. ಇದು -5 ಮೈನಸ್ +11 -3. ಓಕೆ, ಇವಾಗ -3 -3 -6 -6 + 5 -11 + 11 ಎರಡು ಕೂಡ ಕ್ಯಾನ್ಸಲ್ ಆಗಿ =0 ಬರುತ್ತೆ. ಅಂದರೆ ಇಲ್ಲಿ 0 ಬರೋದ್ರಿಂದ x + 1 = 0, x -1 ಆಗುತ್ತೆ. ಓಕೆ, ಈ ಒಂದು ಘನ ಬಹುಪದೋಕ್ತಿಯ ಒಂದು ಅಪವರ್ತನ ಏನಾಗಿರುತ್ತೆ ಅಂದರೆ x + 1 ಆಗಿರುತ್ತೆ. ಹಾಗಾದರೆ ವರ್ಗ ಘನ ಬಹುಪದೋಕ್ತಿಗೆ ಒಟ್ಟು ಎಷ್ಟು ಅಪವರ್ತನಗಳಿರ್ತವೆ? 3 ಅಪವರ್ತನಗಳಿರ್ತವೆ. 3 ಅಪವರ್ತನಗಳಿದ್ದಾಗ ಉಳಿದೆರಡು ಅಪವರ್ತನಗಳನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂತ ನೋಡೋಣ. ಇವಾಗ x = ಇದರಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಶೂನ್ಯತೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. x = -1 ಯಾವ ರೀತಿಯಾಗಿ ಕಂಡುಹಿಡ್ಕೊಂಡ್ವಿ? ಅದರಲ್ಲಿ ಒಂದು ಶೂನ್ಯತೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಕೊಡದೇ ಇದ್ದಾಗ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಈಗ ಉಳಿದೆರಡು ಶೂನ್ಯತೆಗಳು ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂತ ನೋಡೋದಾದರೆ, ಇದು x + 1 ಏನಿದೆ ಇದರಿಂದ ಈ ಒಂದು ಘನ ಬಹುಪದೋಕ್ತಿಯನ್ನು ಡಿವಿಷನ್ ಮಾಡಬೇಕು, ಅಂದರೆ ಭಾಗಿಸಬೇಕು. ಭಾಗಿಸಿದಾಗ ನಮಗೆ ಒಂದು ವರ್ಗ ಬಹುಪದೋಕ್ತಿ ಸಿಗತ್ತೆ. ಓಕೆ, 3x³ ಇದರಿಂದ x + 1 ನಾವೇನು ಮಾಡಬೇಕು? ಭಾಗಿಸಬೇಕು. x + 1 ಈ ರೀತಿಯಾಗಿ ದೀರ್ಘ ಭಾಗಾಕಾರ ಮಾಡಿ ಇದನ್ನು ಡಿವಿಷನ್ ಮಾಡಬೇಕು. x ಇದೆ, ಇಲ್ಲಿ 3x³ ಇದೆ. ಇಲ್ಲಿ ನಮಗೆ 3x³ ಬರಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆಯನ್ನು ತಗೋಬೇಕು? 3x² ತಗೋಬೇಕು. ಓಕೆನಾ? 3x² × x ಅಂದಾಗ 3x³ ಬರುತ್ತೆ, +3 + 3x². ಸೊ ಇದನ್ನು ಮೈನಸ್ ಮಾಡೋದು, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಚೇಂಜ್ ಮಾಡಿದಾಗ -2x². ಈಗ -11x ಕೆಳಗಡೆ ತಗೋಣ. ಈಗ ಇಲ್ಲಿ -2x² ಇದೆ, ಇಲ್ಲಿ -2x² ನಮಗೆ ಕೆಳಗಡೆ ಬರಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು? -2x ಇಂದ. -2x × x -2x² -2x ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 9x -9x
ಇವಾಗ -3ನ ಕೆಳಗೆ ತೊಗೋಣ. ಇಲ್ಲಿ -9x ಇದೆ. 9x ಬರಬೇಕಾದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ನಾವು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. -9 -9 ಇಂಟು ಎಕ್ಸ್ -9x 3 9 ಇಂಟು 1 -9. ಈಗ ನಮಗೆ ಇದು ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಬರುತ್ತೆ ಅಂದರೆ 3 ಇಲ್ಲಿ ಶೇಷ ಉಳಿಯುತ್ತೆ. ಬಟ್ ನಮಗಿಲ್ಲಿ ಒಂದು ವರ್ಗ ಬಹುಪದೋಕ್ತಿ ಸಿಕ್ಕಿದೆ. ಈ ವರ್ಗ ಬಹುಪದೋಕ್ತಿಯನ್ನು ನಾವು ಅಪವರ್ತನಗೊಳಿಸಬೇಕು. ಅಪವರ್ತನಗೊಳಿಸಿದಾಗ ಅಂದರೆ ಈಗ 3 ಇಂಟು 9 ಅಂದಾಗ 27 ಮಧ್ಯಮ ಸಂಖ್ಯೆಗಳ ಮೊತ್ತಕ್ಕೆ ಸಮನಾಗಿರಬೇಕು. ಆ ರೀತಿಯಾಗಿ ಡಿವಿಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ವರ್ಗ ಸಮೀಕರಣ ಬಂದಾಗ, ಈ ರೀತಿಯಾದ ಸಮೀಕರಣ ಬಂದಾಗ ಮಧ್ಯಮ ಸಂಖ್ಯೆಗಳ ಮೊತ್ತ ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರಬೇಕು. ಆದರೆ ಇದು ಯಾವುದೇ ರೀತಿಯಾದ ಒಂದು ಟರ್ಮ್ಸನ್ನು ಯೂಸ್ ಮಾಡಿದಾಗ ಬರ್ತಾ ಇಲ್ಲ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂದರೆ ಶ್ರೀಧರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಶ್ರೀಧರ್ ಫಾರ್ಮುಲಾ ಅಂದ್ರೇನು, x ಮೈನಸ್ ಪ್ಲಸ್ ಆರ್ ಮೈನಸ್ √4bc ಡಿವೈಡೆಡ್ ಬೈ 2 ಅಂತಕ್ಕಂಥ ಫಾರ್ಮುಲಾ ಇದೆ. ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ಉಳಿದೆರಡು ರೂಟ್ಸ್ಗಳನ್ನು ಕಂಡುಹಿಡ್ಕೋಬೋದು. ಸೊ ಇವಾಗ ನಮಗೆ ಆಲ್ರೆಡಿ ರೂಟ್ಸನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ರೂಟ್ಸನ್ನು ಕೊಟ್ಟು ಒಂದು ರೂಟನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತ ನೋಡಿದ್ವಿ. ಉಳಿದೆರಡು ರೂಟ್ಸ್ಗಳನ್ನು ವರ್ಗ ಸಮೀಕರಣದಿಂದ ನಾವು ಕಂಡುಹಿಡ್ಕೋಬೋದು. ಸೊ ಇವಾಗ ಕೊಟ್ಟಿರುವಂಥ ಶೂನ್ಯತೆಗಳು ಈ ಒಂದು ವರ್ಗ ಘನ ಬಹುಪದೋಕ್ತಿಗೆ ಮತ್ತು ಶೂನ್ಯತೆಗಳು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳಿ ನೋಡಿ ಅಂತ ಹೇಳಿದರು ಪ್ರಶ್ನೆಯಲ್ಲಿ. ಹಾಗಾಗಿ ಈ ಒಂದು ಪ್ರಶ್ನೆಯಲ್ಲಿ ಶೂನ್ಯತೆಗಳ ನಡುವಿನ ಸಹಗುಣಕವನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತ ನೋಡೋದಾದರೆ, ಈಗ ಕೊಟ್ಟಿರುವಂಥ ಘನ ಬಹುಪದೋಕ್ತಿ ಏನಿದೆ 3x³ -5x² -11x -3 ಅಂತ ಇದೆ. ಎ ಅಂದರೆ ಏನು, x³ ಸಹಗುಣಕ a = 3. ಬಿ ಅಂದರೆ x² ಸಹಗುಣಕ -5. ಸಿ ಅಂದರೆ ಏನು, ಎಕ್ಸ್ನ ಸಹಗುಣಕ -11. ಡಿ ಅಂದರೆ ಏನು, -3. ಇವಾಗ ಮೊದಲಿಗೆ ಏನಿದೆ ಆಲ್ಫಾ ಪ್ಲಸ್ ಬೀಟಾ ಗ್ಯಾಮಾ -b/a ಮೈನಸ್ ಬಿ ಅಂದರೆ -5 ಡಿವೈಡೆಡ್ ಬೈ 3 ಅಂದರೆ 5 ಡಿವೈಡೆಡ್ ಬೈ 3. ನೆಕ್ಸ್ಟ್ ಯಾವ ರೀತಿಯಾಗಿ ಅಂದರೆ ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗ್ಯಾಮಾ ಪ್ಲಸ್ ಗ್ಯಾಮಾ ಇಂಟು ಆಲ್ಫಾ ಅಂದಾಗ ಇದು c/a ಆಗಿರುತ್ತೆ. ಸಿ ಅಂದರೆ ಏನಿದೆ -11 ಡಿವೈಡೆಡ್ ಬೈ 3 -11 ಡಿವೈಡೆಡ್ ಬೈ 3. ಸೊ ಇವಾಗ ನೆಕ್ಸ್ಟ್ ಏನು ಸಾಲ್ವ್ ಮಾಡಬೇಕು, ಆಲ್ಫಾ ಇಂಟು ಬೀಟಾ ಇಂಟು ಗ್ಯಾಮಾ ಇದು -d ಡಿವೈಡೆಡ್ ಬೈ a -d -3 ಇಂಟು ಡಿವೈಡೆಡ್ ಬೈ x³ ಸಹಗುಣಕ 3 ಇದು 3 ಡಿವೈಡೆಡ್ ಬೈ 3 = 1. ಈ ರೀತಿಯಾಗಿ ಕೊಟ್ಟಿರುವಂತಹ ಶೂನ್ಯತೆಗಳು ಮತ್ತು ಘನ ಬಹುಪದೋಕ್ತಿಗಳ ನಡುವಿನ ಶೂನ್ಯತೆಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ತಾಳೆ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡ್ರಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದೆ. ವರ್ಗ ಘನ ಬಹುಪದೋಕ್ತಿಯ ಮೇಲೆ ಯಾವಾಗಲೂ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಬೈ ಚಾನ್ಸ್ ಮಿಸ್ ಆಗಿ ಇದೊಂದು ಕೂಡ ಕೇಳ್ಬೋದು. ಮುಂದೆ ಏನಿದೆಯಪ್ಪ ಅಂದರೆ 10ನೇ ತರಗತಿಯ ಇಲ್ಲಿವರೆಗೆ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ನೋಡಿದ್ವಿ. ನೆಕ್ಸ್ಟ್ ಏನಿದೆ ಅಂದರೆ ಬಹುಪದೋಕ್ತಿಗಳಿಗೆ ಭಾಗಾಕಾರ ಕ್ರಮವಿಧಿ ಅನ್ನುವಂಥ ಚಾಪ್ಟರನ್ನು ಈಗ ಹೊಸ ಸಿಲೆಬಸ್ಸಲ್ಲಿ ತೆಗೆದುಹಾಕಿರುತ್ತೆ. ಇಲ್ಲ, ಈ ಒಂದು ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿಧಿ ಯಾರಿಗೆಲ್ಲ ಇದನ್ನು ಸಾಲ್ವ್ ಮಾಡಿ ಅಂತ ನೀವೇನು ಹೇಳಿದ್ರಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಬಗ್ಗೆ ಕೂಡ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಇದು GPSC ಎಕ್ಸಾಮ್ನಿಗೆ ಇಂಪಾರ್ಟೆಂಟ್ ಆಗ್ಬೋದು. ಸೊ ಇದೇ ಸೇಮ್ ಪ್ಯಾಟ್ರನ್ ಏನಿದೆ ಅಂದರೆ 9th ಸ್ಟ್ಯಾಂಡರ್ಡಲ್ಲೂ ಕೂಡ ಇದೆ. ಅಲ್ಲಿ ಈ ಒಂದು ಸಿಲೆಬಸ್ಸನ್ನು ಕಡಿಮೆ ಮಾಡಿಲ್ಲ, ಆದರೆ 10th ಇದನ್ನು ಏನು ಮಾಡಿದಾರಪ್ಪ ಅಂದರೆ ರೆಡ್ಯೂಸ್ ಮಾಡಿದ್ದಾರೆ ಈ ಒಂದು ಪೋರ್ಷನನ್ನು, ಈ ಒಂದು ಸಿಲೆಬಸ್ಸನ್ನು. ಹಾಗಾಗಿ ದಯವಿಟ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಥವಾ ನಮ್ಮ ಚಾನಲಲ್ಲಿ
ಹಳೆ ವಿಡಿಯೋಸ್ಗಳು ಕೂಡ ಇದ್ದಾವೆ. ಕಂಪ್ಲೀಟ್ SSLC ಟೆಕ್ಸ್ಟ್ ಬುಕ್ ಏನಿದೆ ಕಂಪ್ಲೀಟ್ ಹೋಲಾಗಿ ನಾವು ಏನು ಮಾಡಿದ್ದೀವಿ ಡಿಸ್ಕಸ್ ಮಾಡಿದ್ದೀವಿ. ಎಕ್ಸಸೈಸ್ 9.3 ಆಗಿರ್ಬೋದು ಅಥವಾ ಬಹುಪದೋಕ್ತಿಗಳ ಭಾಗಾಕಾರ ಕ್ರಮ ಇದಕ್ಕೆ ಸಂಬಂಧಿಸಿದಾಗೆ ನಾವು ಚಾನಲಲ್ಲಿ ಅಪ್ಲೋಡ್ ಆಗಿದ್ದು ಇದೆ ಆಲ್ರೆಡಿ. TET ಎಕ್ಸಾಮ್ಗೋಸ್ಕರ ಯಾರಾದರೂ ಇನ್ನೂ ಬೇಕು GPS ತರಿಗೆ ಇನ್ನೊಂದು ಸ್ವಲ್ಪ ತಿಳಿಸಿ ಅಂತ ಹೇಳೋದಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಘನ ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಸಹಗುಣಕಗಳ ನಡುವಿನ ಸಂಬಂಧ ಆಗಿದ್ದು, ಇನ್ನೂ ಒಂದು ಸ್ವಲ್ಪ ಕಾನ್ಸೆಪ್ಟ್ ಇದೆ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಾಗೆ. ಅದನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.